ಬ್ಯಾಂಗ್ಳೂರಲ್ಲಿ ಕೂಡ ನಮ್ಮ 3 ಕಡೆ ನಮ್ಮ ಶೋರೂಮ್ ಓಪನ್ ಮಾಡ್ತಾ ಇದ್ದೇವೆ. ಅದಾಗಿದ ನಂತರ ನಾವು ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ನಮ್ಮ ಶೋರೂಮ್ ನ ಓಪನ್ ಮಾಡ್ಲಿಕ್ಕೆ ರೆಡಿ ಆಗ್ತಾ ಇದ್ದಾವೆ. ಯಾಕೆಂತಂದ್ರೆ ಡ್ರೀಮ್ ಡೀಲ್ ಅನ್ನೋದು ಇವತ್ತು ಜನರ ಎಷ್ಟೋ ಜನರ ಇವತ್ತು ಕನಸಿನಲ್ಲಿ ಅವ್ರ ಕನಸಲ್ಲಿ ತಗೊಳ್ಳಿಕ್ಕೆ ಆಗದೆ ಇರೋದನ್ನ ಇವತ್ತು ಡ್ರೀಮ್ ಡೀಲ್ ಮುಖಾಂತರ ಇವತ್ತು ನಾವು ಮನೆ ಮನೆಗೆ ಕೊಡ್ತಾ ಇರೋದು. ಇವತ್ತು ನೀವೇ ನೋಡ್ಬೋದು, ಮೈಸೂರಲ್ಲಿ ಹತ್ತತ್ರ ಏನಿಲ್ಲ ಅಂತಂದ್ರೆ ಒಂದು ಒಬ್ಬರಿಗೆ ನಾವು ಆಲ್ರೆಡಿ ನಿನ್ನೆ ನಟ್ಟಂತ ಒಂದು ಟ್ರಾಲಿ ಒಂದು ಫ್ರೀ ಕಾರ್ ಬಂದಿದೆ, ವಿನೋ ಕಾರ್, ಶ್ರೀರಂಗಪಟ್ಟಣದವ್ರಿಗೂ ಕೂಡ. ಅವ್ರು ಹೇಳ್ತಾ ಇದ್ರು ಇದು ಡ್ರೀಮ್ ಸರ್, ನಾವು ತಗೊಳ್ಳಿಕ್ಕೆ ಆಗ್ತಿರಲಿಲ್ಲ, ಬಟ್ ಇಲ್ಲಿ ನಾವು ಡ್ರೀಮ್ ಡೀಲ್ ಒಳಗಡೆ ಬಂದು 1 ತಿಂಗಳಲ್ಲಿ ನಮಗೆ ಕಾರು ಉಡುಗೊರೆಯಾಗಿ ನಮಗೆ ಸಿಕ್ಕಿರುವಂತದ್ದು ಅಂತ ಹೇಳಿ ತುಂಬಾ ಖುಷಿ ಪಡ್ತಾ ಇದ್ರು. ಅದಾಗಿದ ನಂತರ ನೋಡುದು 4 ರಾಯಲ್ ಎನ್ಫೀಲ್ಡ್ ಇದೇ ಮೈಸೂರಲ್ಲಿ ನಾವು ಡ್ರಾ ಮಾಡಿಕೊಟ್ಟಿದ್ದೇವೆ. ಒಂದು HD ಕೋಟೆ ಹೋಗಿದೆ, ಒಂದು ಮಡಿಕೇರಿ, ಒಂದು ಚಾಮರಾಜನಗರ ಹತ್ರ ಒಂದು ಹಳ್ಳಿ ಹೋಗಿರುವಂತದ್ದು, ಜೊತೆಗೆ ಇನ್ನೊಂದು ಮೈಸೂರಲ್ಲಿ. ಅಂತಂದ್ರೆ ಡ್ರೀಮ್ ಡೀಲ್ ನಂಬಿ ಬಂದಿದ್ದಕ್ಕೆ ಅವರು ಕನಸಲ್ಲಿ ಏನೋ ನಾವು ತಗೋತೀನಿ ಅಂತ ಹೇಳ್ತಾ ಇದ್ರು, ಅದನ್ನ ಡ್ರೀಮ್ ಡೀಲ್ ಮುಖಾಂತರ ಒಂದು ಅದೃಷ್ಟನ ಮನೆಗೆ ತಲುಪಿಸ್ತಾ ಇದ್ದೇವೆ. ಇದ್ರ ಮುಖಾಂತರ ಎಷ್ಟೋ ಜನರ ಅದ್ರ ಜೊತೆಗೆ ನಮ್ದು ಇನ್ನೂ ಒಂದು ಡ್ರೀಮ್ ಡೀಲ್ ಚಾರಿಟಬಲ್ ಅಂತ ಹೇಳಿ ನಾವು ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಅದ್ರ ಮುಖಾಂತರ ಎಷ್ಟೋ ಪೇಷಂಟ್ಗಳಿಗೂ ಕೂಡ, ಎಷ್ಟೋ ಜನ ಬಡ ಕುಟುಂಬಗಳಿಗೂ ಕೂಡ ಇವತ್ತು ನಾವು ಹೆಲ್ಪ್ ಮಾಡ್ತಾ ಇದ್ದೇವೆ. ಆಲ್ರೆಡಿ ಹೆಲ್ಪ್ ಕೂಡ ಮಾಡಿದ್ದೇವೆ. ಇದಾಗಿರುತ್ತೆ ನಮ್ಮ ಡ್ರೀಮ್ ಡೀಲ್ ನ ಪರಿಚಯ. ಯಾಕೆ ಅಂತಂದ್ರೆ ಒಂದು ಲಕ್ಕಿ ಡ್ರಾ ಮಾಡ್ಲಿಕ್ಕೆ ಅಂತ ನಾವು ಡ್ರೀಮ್ ಡೀಲ್ ನ ಸ್ಟಾರ್ಟ್ ಮಾಡಿಲ್ಲ. ನಮ್ಮ ಪ್ರಾಜೆಕ್ಟ್ ಅಪ್ಕಮಿಂಗ್ ಪ್ರಾಜೆಕ್ಟ್ಗಳು ತುಂಬಾ ಇರುವಂತದ್ದು. ಮೈಸೂರಲ್ಲೂ ಕೂಡ ಇವತ್ತು ತುಂಬಾ ರೆವಲ್ಯೂಷನ್ ಸ್ಟಾರ್ಟ್ ಮಾಡಿ ಇವತ್ತು ದೊಡ್ಡ ಲೆವೆಲ್ಗೆ ತಗೊಂಡು ಹೋಗ್ತಾ ಇದ್ದೇವೆ. ಮೈಸೂರಲ್ಲೂ ಕೂಡ ಶೋರೂಮ್ ಅಪ್ಕಮಿಂಗ್ ಶೋರೂಮ್ ಓಪನಿಂಗ್ ಆಗ್ತಾ ಇದೆ, ಜಗಮೋಹನ್ ಪ್ಯಾಲೇಸ್ ಪಕ್ಕದಲ್ಲೇನೆ. ಎಲ್ಲರೂ ಕೂಡ ಬಂದು ವಿಸಿಟ್ ಮಾಡಿ, ಮೈಸೂರು ಆಫೀಸ್ ಕೂಡ ವಿಸಿಟ್ ಮಾಡಿ, ಶೋರೂಮ್ ಕೂಡ ವಿಸಿಟ್ ಮಾಡಿ. ಕೆಲವು ದಿನಗಳಲ್ಲೂ ಕೂಡ ಓಪನಿಂಗ್ ಡೇಟ್ ಯಾವಾಗ ಅಂತ ಅನೌನ್ಸ್ಮೆಂಟ್ ಆಗುತ್ತೆ, ಅವತ್ತು ನೀವೆಲ್ಲರೂ ಕೂಡ ಶೋರೂಮ್ ನೋಡ್ಲಿಕ್ಕೆ ಅಂತ ಬರ್ಬೋದು. ಜೊತೆಗೆ ಮಂಗಳೂರು ಹೆಡ್ ಆಫೀಸ್ ಕೂಡ ಕಮಿಂಗ್ ಓಪನ್ ಆಗ್ತಾ ಇದೆ, ಬೆಂಗಳೂರು ಕೂಡ ಕಮಿಂಗ್ ಓಪನಿಂಗ್ ಆಗ್ತಾ ಇದೆ. ಅದೆಲ್ಲನೂ ಕೂಡ ನಿಮ್ಮ ಲೀಡರ್ಸ್ ಅಪ್ಡೇಟ್ ಮಾಡ್ತಾರೆ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ